ಮೂವಿ ಸ್ಟಾರ್ಟಿಂಗಲ್ಲಿ ಕೊಚ್ಚಿ ಅನ್ನೋ ಪ್ಲೇಸಲ್ಲಿ ಒಂದು ಹುಡುಗಿ ನೇಣು ಹಾಕ್ಕೊಂಡಿರ್ತಾಳೆ. ಇನ್ನೊಂದು ಕಡೆ ಒಂದು ಹುಡುಗಿ ಮನೆಯಿಂದ ಓಡೋಗ್ತಿರ್ತಾಳೆ. ಜೋಧ್ಪುರಲ್ಲಿ ನಾಯಿ ಜೊತೆ ಒಂದು ವ್ಯಕ್ತಿ ಮಾರ್ನಿಂಗ್ ವಾಕ್ ಹೋಗಿರ್ತಾನೆ. ಅಲ್ಲಿ ಒಂದು ಹುಡುಗಿ ಹೆಣ ಕೈ ಕಾಣಿಸುತ್ತೆ. ನೆಕ್ಸಿನಲ್ಲಿ ಮೇನ್ ಸ್ಟೋರಿ ಕಡೆ ತೋರಿಸ್ತಾರೆ. ಕೊಚ್ಚಿಲಿರೋ ಸುರೇಖಾ ರೈ ಅನ್ನೋ ಹುಡುಗಿ ಇಂಡಿಪೆಂಡೆಂಟ್ ಹುಡುಗಿ ಆಗಿರ್ತಾಳೆ. ಸುರೇಖಾ ಅಮ್ಮಂಗೆ ದೇವ್ರ ಮೇಲೆ ತುಂಬ ಭಕ್ತಿ. ಆದರೆ ಸುರೇಖಾ ಮತ್ತು ಅವರಪ್ಪಂಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ನೆಕ್ಸಿನಲ್ಲಿ ನೇಹ ಅನ್ನೋ ಹುಡುಗಿನ ನೋಡ್ತೀವಿ. ನ್ಯಾಷನಲ್ ಲೆವೆಲಲ್ಲಿ ಅಥ್ಲೆಟ್ ಆಗಿರ್ತಾಳೆ. ಅವರಪ್ಪ ನೇಹಾಗೆ ಫುಲ್ ಸಪೋರ್ಟಿವ್ ಆಗಿರ್ತಾರೆ. ನೆಕ್ಸಿನಲ್ಲಿ ದಿಯಾ ಅನ್ನೋ ಹುಡುಗಿನ ನೋಡ್ತೀವಿ. ಟ್ರೆಡಿಷ್ನಲ್ ಡ್ಯಾನ್ಸರ್ ಆಗಿರ್ತಾಳೆ. ರಸೀದ್ ಅನ್ನೋ ಹುಡುಗನ್ನ ದಿಯಾ ಲವ್ ಮಾಡ್ತಿರ್ತಾಳೆ. ರಸೀದ್ ಹೇಳ್ತಾನೆ, ನೀನು ಈ ಥರ ಟ್ರೆಡಿಷ್ನಲ್ ಡ್ಯಾನ್ಸ್ ಮಾಡಿದ್ರೆ ಯಾರೂ ನೋಡಲ್ಲ, ವ್ಯೂಸ್ ಕಮ್ಮಿ. ಮಾಡರ್ನ್ ಡ್ಯಾನ್ಸ್ ಮಾಡು, ವ್ಯೂಸು ಜಾಸ್ತಿ ಬರುತ್ತೆ, ಫಾಲೋವರ್ಸು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ದಿಯಾ ಒಪ್ಕೋತಾಳೆ. ದೇವಸ್ಥಾನದಲ್ಲಿ ರಾಜು ಅನ್ನೋ ಹುಡುಗ ನೇಹ ಅವರ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಯಾವ ಖುಷಿಗೆ ಈ ಥರ ನಮಸ್ಕಾರ ಮಾಡ್ತಿದ್ಯಾ ಅಂತ ಅವರ ಅಪ್ಪ ಅಮ್ಮ ಕೇಳಿದಾಗ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ನಮಗೆ ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ನೇಹಾಗೆ ರಾಜು ಬೇಗ ಮದುವೆ ಆಗೋಣ ಅಂತ ಕೇಳ್ತಾನೆ. ಅದಕ್ಕೆ ನೇಹ ಇಲ್ಲ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಆಗೋವರೆಗೂ ಮದುವೆ ಮಾಡೋದು ಬೇಡ ಅಂತ ಅಪ್ಪ ಮಾತಾಡಿದ್ದಾರೆ ಅಂತ ಹೇಳಿದಾಗ ರಾಜು ಕೋಚ್ ಪ್ರಸನ್ನ ಅವರ ಫೋಟೋ ತೋರಿಸಿ ನಮ್ಮ ಮದುವೆ ಆಗಿದ ತಕ್ಷಣವೇ ಇವರನ್ನ ನಿನ್ನ ಜೊತೆ ಮೀಟ್ ಮಾಡಿಸ್ತೀನಿ ಅಂತ ಆಸೆ ಹುಟ್ಟಿಸ್ತಾನೆ. ಆಗ ದಿಯಾ ಮದುವೆ ಆಗೋಕ್ಕೆ ಒಪ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ ಸುರೇಖಾ ಬಾಯ್ ಫ್ರೆಂಡ್ ಸಲೀಮ್ ಜೊತೆಗಿರ್ತಾಳೆ. ಮದುವೆ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಸುರೇಖಾ ಹೇಳ್ತಾಳೆ, ನಿನ್ನ ಫಸ್ಟ್ ವೈಫ್ ಸಮಯ ಜೊತೆ ಡಿವೋರ್ಸ್ ಮ್ಯಾಟರ್ ಎಲ್ಲಿಗೆ ಬಂತು ಅಂತ ಕೇಳ್ತಾಳೆ. ಸಲೀಮ್ ಹೇಳ್ತಾನೆ, ನಾವಿಬ್ಬರು ಮದುವೆ ಆಗೋ ಅಷ್ಟರಲ್ಲಿ ಸಮಯ ಜೊತೆಗೆ ಡಿವೋರ್ಸ್ ಆಗಿರುತ್ತೆ ಬಿಡು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ನೇಹ ಅವ್ರ ಅಪ್ಪ ಅಮ್ಮನಿಗೆ ಹೇಳ್ದೇನೆ ರಾಜು ಜೊತೆ ಮದುವೆ ಆಗ್ತಿರ್ತಾಳೆ. ಈ ಕಡೆ ದಿಯಾ ಅರ್ಧಂಬರ್ಧಂ ಬಟ್ಟೆ ಹಾಕ್ಕೊಂಡು ಎಕ್ಸ್ಪೋಸ್ ಆಗಿರೋ ಡ್ಯಾನ್ಸ್ನ ಅವ್ರ ಅಪ್ಪ ಅಮ್ಮ ನೋಡಿ ಕೋಪ ಮಾಡ್ಕೋತಾರೆ. ದಿಯಾದು ಫೋನ್ ಕಿತ್ಕೊಂಡು ಅವಳನ್ನ ಒಂದು ರೂಮಲ್ಲಿ ಕೂಡಾಕ್ ಬಿಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸುರೇಖಾ ಅವ್ರ ಅಪ್ಪ ಅಮ್ಮನ ಹತ್ರ ನಾನು ಮುಸ್ಲಿಂ ಹುಡುಗನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಆದರೆ ಅವರ ಅಪ್ಪ ಅಮ್ಮ ಅದಕ್ಕೆ ಒಪ್ಪಲ್ಲ. ಸುರೇಖಾ ಸಿಟ್ಟು ಮಾಡಿಕೊಂಡು ಇದು ನನ್ನ ಲೈಫು, ನಾನು ಡಿಸೈಡ್ ಮಾಡ್ಕೋತೀನಿ ಅಂತ ಹೇಳಿ ನಾನು ಸಲೀಮ್ ಜೊತೆಗೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರ್ತೀನಿ ಅಂತ ಮನೆ ಬಿಟ್ಟು ಹೊರಡೋಗ್ತಾಳೆ. ಈ ಕಡೆ ದಿಯಾ ಮತ್ತೆ ಎಕ್ಸ್ಪೋಸ್ ಆಗೋ ಥರ ರೀಲ್ಸ್ ಮಾಡ್ತಿರ್ತಾಳೆ ಅರ್ಧಂಬರ್ಧಂ ಬಟ್ಟೆ ಹಾಕ್ಕೊಂಡು. ಇದನ್ನ ನೋಡಿ ಅವರಮ್ಮ ಕರೆಂಟ್ ವೈರ್ನ ಕಟ್ ಮಾಡಿಬಿಡ್ತಾರೆ. ಇದರಿಂದ ದಿಯಾಗೆ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ನೇಹಾನ ನೋಡೋಕ್ಕೆ ಹುಡುಗನ ಕಡೆಯವರು ಬಂದಿರ್ತಾರೆ. ಆಗ ಅವಳಿಗೆ ಮದುವೆ ಆಗಿರೋ ವಿಷಯನ ಅವ್ರ ಅಮ್ಮನಿಗೆ ಹೇಳ್ತಾಳೆ. ದಿಯಾ ರಸೀದ್ಗೆ ಕಾಲ್ ಮಾಡಿ ಮನೆಯಲ್ಲಿ ರೀಲ್ಸ್ ಮಾಡಬೇಕಿದ್ರೆ ಅಮ್ಮ ಈ ಥರ ಗಲಾಟೆ ಮಾಡಿದರು ಅಂತ ಹೇಳ್ತಾಳೆ. ಅದಕ್ಕೆ ರಸೀದ್ ನನ್ನ ಜೊತೆ ಬಂದುಬಿಡು ಅಂತ ಹೇಳ್ತಾನೆ. ದಿಯಾ ಅದಕ್ಕೆ ಒಪ್ಕೊಂಡು ರಸೀದ್ ಜೊತೆಗೆ ಓಡೋಗೋಕ್ಕೆ ರೆಡಿ ಆಗ್ತಾಳೆ. ಈ ಕಡೆ ನೇಹ ಅವ್ರ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿರ್ತಾಳೆ. ಆದರೆ ಅವರಪ್ಪ ನೀನು ಯಾರಿಗೂ ಗೊತ್ತಿಲ್ದಂಗೆ ರಾಜು ಅನ್ನೋ ವ್ಯಕ್ತಿ ಜೊತೆ ಮದುವೆ ಆಗಿದೆಯಾ ಅಂತ ಒಪ್ಕೋತಿರಲ್ಲ. ಹೀಗೆ ಒಬ್ಬೊಬ್ಬರಾಗಿ ನೇಹ, ಸುರೇಖಾ, ದಿಯಾ ಮನೆ ಬಿಟ್ಟು ಓಡೋಗ್ತಾರೆ. ಸುರೇಖಾ ಸಲೀಮ್ ಜೊತೆ ಓಡೋಗ್ತಾಳೆ. ನೇಹ ರಾಜು ಜೊತೆ ಹೋಗ್ತಾಳೆ. ಈ ಕಡೆ ದಿಯಾ ಅವ್ರ ಅಪ್ಪನ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ದಿಯಾ ರಸೀದ್ ಜೊತೆ ಓಡೋಗಿರ್ತಾಳೆ. ದಿಯಾಗೆ ರಸೀದ್ ಹೇಳ್ತಾನೆ, ನನ್ನ ನೀನು ಮದುವೆ ಆಗು, ಆಗ ನೀನು ಹೇಗೆ ಬೇಕಾದರೂ ರೀಲ್ಸ್ ಮಾಡ್ಬೋದು ಅಂತ ಹೇಳ್ತಾನೆ. ಹೀಗೆ ಹೇಳಿ ಇಸ್ಲಾಂ ಧರ್ಮಕ್ಕೆ ಸೇರ್ಕೋ ಅಂಥೇಳಿ ಅಲ್ಲೇ ದಿಯಾ ಮತ್ತು ರಸೀದ್ದು ಇಸ್ಲಾಂ ಧರ್ಮದ ಪ್ರಕಾರ ಮದುವೆ ಆಗುತ್ತೆ. ಈ ಕಡೆ ನೇಹ ಅವರಪ್ಪ ನನ್ನ ಇನ್ನೂ ಕ್ಷಮಿಸಿಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿರ್ತಾಳೆ. ರಾಜು ನೇಹಾಗೆ ರಿಂಗ್ ಹಾಕಿ ಎಲ್ಲ ಸರಿ ಆಗುತ್ತೆ, ನಾವಿಬ್ಬರು ನಿಮ್ಮನೆಗೆ ಹೋಗಿ ಒಪ್ಸೋಣ ಅಂತ ಹೇಳ್ತಾನೆ. ದಿಯಾ ಮತ್ತು ರಸೀದ್ನ ಮದುವೆ ಆಗಿ ರಸೀದ್ ಮನೆಗೆ ಬರ್ತಾಳೆ. ರಸೀದ್ ಮನೆಯವರು ದಿಯಾಗೆ ಸರಿಯಾಗಿ ಬಟ್ಟೆ ಹಾಕ್ಕೊಳ್ಳೋಕೆ ಹೇಳು, ಹಾಗೆ ದಿನಕ್ಕೆ 4 ಸಲ ನಮಾಜ್ ಮಾಡೋಕ್ಕೆ ಹೇಳು ಅಂತ ಹೇಳ್ತಿರ್ತಾರೆ. ಈ ಕಡೆ ದಿಯಾಗೆ ಅವರಪ್ಪ ಅಮ್ಮ ಕಾಲ್ ಮಾಡ್ತಾರೆ. ಆದರೆ ರಸೀದ್ ಕಾಲ್ ಕಟ್ ಮಾಡಿ ಸಿಮ್ನ ಬಿಸಾಕ್ಬಿಡ್ತಾನೆ. ಇನ್ನು ಮುಂದೆ ನಿನಗೆ ಯಾರೂ ಡಿಸ್ಟರ್ಬ್ ಮಾಡಲ್ಲ, ಆರಾಮಾಗಿರು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ರಾಜು ಬೇಜಾರಲ್ಲಿ ಕೂತಿರ್ತಾನೆ. ಯಾಕೆ ಹೀಗೆ ಕೂತಿದ್ಯಾ ಅಂತ ನೇಹ ಕೇಳ್ತಾಳೆ. ರಾಜು ಹೇಳ್ತಾನೆ, ತುಂಬ ದಿನದಿಂದ ನನಗೆ ಒಂದು ಗಿಲ್ಟ್ ಕಾಡ್ತಿದೆ, ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ನನ್ನ ಹೆಸರು ರಾಜು ಅಲ್ಲ, ಮೊಹಮ್ಮದ್ ಫೈಜಾನ್ ಅಂತ ಹೇಳ್ತಾನೆ. ಇದನ್ನ ಕೇಳಿ ನೇಹ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ಮೊಹಮ್ಮದ್ ಅಂದರೆ ರಾಜು ನಿಜವಾಗ್ಲೂ ನಾನು ಏನೋ ಗಿಲ್ಟಲ್ಲಿದ್ದೀನಿ ಅಂತ ತನಗೆ ತಾನೇ ಹೊಡ್ಕೋತಿರ್ತಾನೆ. ನೇಹಾ ಅವನ ಬಲೆಗೆ ಬಿದ್ದು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗೋಕ್ಕೆ ಒಪ್ಕೋತಾಳೆ. ರಾಜು ಹಿಂದೂ ಅಲ್ಲ, ಮುಸ್ಲಿಂ. ಅವನು ನಿಜವಾದ ಹೆಸರು ಮೊಹಮ್ಮದ್ ಅಂತ ಹೇಳೋಕೆ ಹೋಗ್ತಾಳೆ. ಆದರೆ ಅವರ ಅಪ್ಪ ಅಮ್ಮ ಅವಳ ಜೊತೆ ಮಾತಾಡೋಕ್ಕೆ ರೆಡಿ ಇರಲ್ಲ. ಹೀಗೆ ನೇಹಾ ನಫೀಸಾ ಆಗಿ, ದಿಯಾ ಆಲಿಯಾ ಆಗಿ ಕನ್ವರ್ಟ್ ಆಗ್ತಾರೆ. ನೆಕ್ಸಿನಲ್ಲಿ ದರ್ಗಾದಲ್ಲಿ ಮುಸ್ಲಿಮ್ಸ್ ಅವರೆಲ್ಲ ಕೂತ್ಕೊಂಡು ಮೀಟಿಂಗ್ ನಡೆಸ್ತಿರ್ತಾರೆ. ಇಲ್ಲಿ ರಸೀದು, ಮೊಹಮ್ಮದ್ದು, ಸಲೀಮು ಎಲ್ಲರೂ ಇರ್ತಾರೆ. ಹಿಂದೂ ಹುಡುಗಿರನ್ನ ಟಾರ್ಗೆಟ್ ಮಾಡ್ತಿರ್ತಾರೆ. ಟಾರ್ಗೆಟ್ ಮಾಡೋದೇ ಇವ್ರ ಕೆಲಸ ಆಗಿರುತ್ತೆ. ಅವರನ್ನು ಬಲೆಗೆ ಬೀಳಿಸ್ಕೊಂಡು ಮನೆಯಿಂದ ಹೊಡೋಗೋ ಥರ ಮಾಡಿ, ಹಿಂದೂ ಹುಡುಗಿರಿಗೆ ಕೆಟ್ಟ ಹೆಸರು ಬರೋ ಥರ ಮಾಡಿ ಅವರನ್ನು ಇಸ್ಲಾಂಗೆ ಕನ್ವರ್ಟ್ ಮಾಡೋದು ಇವ್ರ ಪ್ಲ್ಯಾನ್ ಆಗಿರುತ್ತೆ. ಈ ಥರ ಮಾಡೋರಿಗೆ 6 ಲಕ್ಷ ಡೀಲ್ ಆಗಿರುತ್ತೆ. ಫೈಜಾನ್ಗೆ 4 ಲಕ್ಷ ಸಿಗುತ್ತೆ. ಯಾಕಂದರೆ ಅವನು ನಫೀಸಾ ಅಂದರೆ ನೇಹಾ ಜೊತೆ ಇನ್ನೂ ಇಸ್ಲಾಂ ಧರ್ಮದ ಪ್ರಕಾರ ಮದುವೆ ಆಗಿರಲ್ಲ. ಈ ಕಡೆ ಪೊಲೀಸ್ ಸ್ಟೇಷನ್ಗೆ ದಿಯಾ ಮತ್ತು ರಸೀದ್ ಬರ್ತಾರೆ. ಅಲ್ಲಿ ದಿಯಾ ಅವ್ರ ಅಪ್ಪ ಅಮ್ಮ ಇರ್ತಾರೆ. ರಸೀದು ದಿಯಾ ಡಾಕ್ಯುಮೆಂಟ್ಸ್ ಪೊಲೀಸ್ಗೆ ಕೊಡ್ತಾನೆ. ಆಲಿಯಾ ಹೆಸರು ಇರುತ್ತೆ. ದಿಯಾ ಒಬ್ಬಳು ಮೈನರ್ ಆಗಿರ್ತಾಳೆ, ಆದರೆ ಇಸ್ಲಾಂ ಧರ್ಮದ ಪ್ರಕಾರ ಅಡಲ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ ನೇಹಾ ಮೈನರ್ ಆಗಿರ್ತಾಳೆ, ಅದರಿಂದ ಲಾಯರ್ಗೆ ಕೇಸ್ನ ಒಪ್ಪಿಸ್ತಾರೆ. ಈ ಕಡೆ ಸುರೇಖಾ ಅವರ ಅಪ್ಪ ಅಮ್ಮ ನ್ಯೂಸ್ ನೋಡ್ತಿರ್ತಾರೆ. ಅದರಲ್ಲಿ ಮುಸ್ಲಿಂ ಹುಡುಗನ್ನ ಹಿಂದೂ ಹುಡುಗಿ ಲವ್ ಮಾಡಿ ಕೊಲೆ ಆದ್ಲು ಅನ್ನೋದು ತಿಳಿಯುತ್ತೆ. ಆದರೆ ಸುರೇಖಾ, ಇಲ್ಲ ಅಪ್ಪ, ಕೋರ್ಟಲ್ಲಿ ಎಲ್ಲೋ ಒಂದು ಕಡೆ ಒಬ್ಬೊಬ್ಬರು ಆಗಿರ್ತಾರೆ, ಆದರೆ ಎಲ್ಲ ಮುಸ್ಲಿಮು ಅದೇ ಥರ ಇರಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನೇಹಾನ ವಾಪಸ್ ಕರ್ಕೊಂಡು ಹೋಗೋಕ್ಕೆ ಅವ್ರ ಅಪ್ಪ ಅಮ್ಮ ಬಂದಿರ್ತಾರೆ. ಆದರೆ ನೇಹಾ ಹೋಗಲ್ಲ. ಇಲ್ಲಿ ಸುರೇಖಾನ ಬಿಟ್ಟು ಆ ಇಬ್ಬರು ಹುಡುಗಿಯರು ಹಿಂದೂ ಧರ್ಮನ ಬಿಟ್ಟು ಇಸ್ಲಾಂ ಧರ್ಮಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸುರೇಖಾ ಮತ್ತು ಅವಳ ಬಾಯ್ ಫ್ರೆಂಡು ಸಲೀಮು ಲಿವಿಂಗ್ ಟುಗೆದರಲ್ಲಿ ಇರ್ತಾರೆ. ಸಲೀಮು ತನ್ನ ಫಸ್ಟ್ ವೈಫು ಮತ್ತು ತನ್ನ ಮಗಳನ್ನ ಸುರೇಖಾ ಇರೋ ಮನೆಗೆ ಕರ್ಕೊಂಬರ್ತಾನೆ. ಸುರೇಖಾ ಇವ್ರು ಯಾಕೆ ಇಲ್ಲಿ ಬಂದರು ಅಂತ ಕೋಪ ಮಾಡ್ಕೋತಾಳೆ. ಸಲೀಮ್ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಳಿಗೆ ಆಲಿಮನಿ ಕೊಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಸುರೇಖಾ ಅವನ ಮಾತನ್ನು ನಂಬ್ತಾಳೆ. ಕಡೆ ದಿಯಾ ಮತ್ತೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ರಸೀದಲ್ಲಿ ಬಂದು ಸ್ಟಾಪ್ ಮಾಡು ಅಂತ ಹೇಳ್ತಾನೆ. ದಿಯಾ ಹೇಳ್ತಾಳೆ, ನೀನೇ ತಾನೇ ಹೇಳಿದ್ದು ಮದುವೆ ಆದಮೇಲೆ ಹೇಗೆ ಬೇಕಾದರೂ ಡ್ಯಾನ್ಸ್ ಮಾಡ್ಬೋದು ಅಂತ. ಇಸ್ಲಾಂ ಧರ್ಮದಲ್ಲಿ ಈ ಥರ ಎಲ್ಲ ಸಾಂಗ್ ಕೇಳೋದು, ಡ್ಯಾನ್ಸ್ ಮಾಡೋದು ಅಲೋ ಇಲ್ಲ ಅಂತ ಹೇಳಿ ದಿಯಾ ಕೆನ್ನೆಗೆ ಹೊಡಿತಾನೆ. ಫೋನ್ನ ಆಚೆ ಬಿಸಾಕ್ತಾನೆ. ಈ ಕಡೆ ಸುರೇಖಾ ಮತ್ತು ಸಮಯ ಒಂದೇ ಮನೇಲಿ ಇರ್ತಾರೆ. ರಸೀದ್ನ ಸುರೇಖಾ ಕೇಳ್ತಾಳೆ, ಈ ಸಮಯ ಯಾವಾಗ ಹೋಗ್ತಾಳೆ ಅಂತ. ರಸೀದ್ ಹೇಳ್ತಾನೆ, ನಮ್ಮ ಧರ್ಮದಲ್ಲಿ 2-3 ಮದುವೆಗೆ ಒಪ್ಪಿಗೆ ಇದೆ, ಹಾಗಾಗಿ ನೀನು ಅದನ್ನ ಒಪ್ಕೋ ಅಂತ ಹೇಳ್ತಾನೆ. ಸುರೇಖಾ ವಾಪಸ್ ಅವಳ ಮನೆಗೆ ಹೋಗೋಕ್ಕೆ ನೋಡ್ತಾಳೆ. ಆದರೆ ಅಲ್ಲಿಗೆ ಕೆಲವು ಮುಸ್ಲಿಂ ಹೆಂಗಸರು ಬಂದು ಸುರೇಖಾನ ಮನೆಗೆ ಹೋಗೋಕ್ಕೆ ಬಿಡಲ್ಲ. ಸೀನಲ್ಲಿ ನೇಹಾ ಅಂದರೆ ನಫೀಸಾ ಮತ್ತು ಫೈಜಾನ್ದು ನಿಖಾ ಆಗ್ತಿರುತ್ತೆ. ಮುಸ್ಲಿಂ ಧರ್ಮ ಪ್ರಕಾರ 2 ಲಕ್ಷ ಹಣನ ಫೈಜಾನ್ಗೆ ಕೊಡ್ತಾರೆ. ಇಲ್ಲಿ ಖಾಜಿ ಅನ್ನೋ ವ್ಯಕ್ತಿ ನೇಹಾ ಜೊತೆ ಫಸ್ಟ್ ನೈಟ್ ಅಂತ ಹೇಳಿ ಅಬ್ಯೂಸ್ ಮಾಡ್ತಾನೆ. ನೆಕ್ಸ್ಟ್ ಡೇ ಫೈಜಾನ್ ನೇಹಾನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೇಹಾ ಜೋರಾಗಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಫೈಜಾನ್ ನೇಹಾನ ಒಂದು ರೂಮ್ ಒಳಗೆ ಕೂಡ ಹಾಕ್ತಾನೆ. ಈ ಕಡೆ ದಿಯಾ ಮತ್ತೆ ಡ್ಯಾನ್ಸ್ ಮಾಡ್ತಿರ್ತಾಳೆ. ಅದನ್ನ ನೋಡಿ ರಸೀದ್ ಆ ಮ್ಯೂಸಿಕ್ ಬಾಕ್ಸ್ನ ಹೊಡೆದಾಕ್ತಾನೆ. ಸುರೇಖಾಗೆ ಸಲೀಮ್ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗೋ ಅಂತ ಹೇಳ್ತಿರ್ತಾನೆ. ಆದರೆ ಸುರೇಖಾ ಮುಂಚೆಯಿಂದನೂ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗೋಕ್ಕೆ ರೆಡಿ ಇರಲ್ಲ. ಇದನ್ನ ಕೇಳಿ ಸಮಯ ನಗ್ತಾ ಇರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನೇಹಾ ಫೈಜಾನ್ಗೆ, ನೀನು ನಿಜವಾಗ್ಲೂ ನನ್ನ ಲವ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಫೈಜಾನ್ ಹೇಳ್ತಾನೆ, ನಾವು ಯಾವತ್ತೂ ನಮ್ಮ ಮಿಷನ್ನ ಮರೆಯಲ್ಲ, ನೀನು ಬರೀ ನನ್ನ ಟಾರ್ಗೆಟ್ ಅಷ್ಟೇ, ನಿನಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ರಸೀದ್ ಫಾತಿಮಾ ಅನ್ನೋ ಬೇರೆ ಒಂದು ಹುಡುಗಿನ ಜೊತೆ ಮದುವೆ ಆಗಿರ್ತಾನೆ. ಇವಳು ಕೂಡ ಹಿಂದೂ ಹುಡುಗಿ ಆಗಿದ್ಲು. ರಸೀದ್ ಬಲೆಗೆ ಬಿದ್ದು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ಲು. ಫಾತಿಮಾನ ನೋಡಿ ದಿಯಾಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ದಿಯಾ ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿರ್ತಾಳೆ. ಈ ಕಡೆ ನಫೀಸಾ ಹತ್ರ ಅವ್ರ ಅತ್ತೆ ಹೇಳ್ತಾಳೆ, ಪ್ರತಿ ಸಲ ನಿನ್ನ ಹತ್ರ ಮುದುಕರೆಲ್ಲ ಬರಲ್ಲ, ಹುಡುಗರನ್ನ ಕಳಿಸ್ತೀನಿ, ನೀನು ಮಜಾ ಮಾಡು ಅಂತ ಹೇಳ್ತಾಳೆ. ಇದನ್ನು ಕೇಳಿ ನೇಹಾ ಅವ್ರ ಅತ್ತೆ ಮುಖಕ್ಕೆ ಹೋಗುತ್ತಾಳೆ. ಇದಾದಮೇಲೆ ತುಂಬ ಜನ ನೇಹಾ ಹತ್ರ ಬಂದು ಬಲವಂತ ಮಾಡ್ತಾರೆ. ಫೈಜಾನ್ ಅವರಮ್ಮ ದುಡ್ಡು ತಗೋತಿರ್ತಾಳೆ. ಈ ಕಡೆ ದಿಯಾ ಅವರಪ್ಪ ಅಮ್ಮ ಪ್ರತಿ ತಿಂಗಳು ಕೋರ್ಟ್ಗೆ ಬರ್ತಾನೆ ಇರ್ತಾರೆ. ಆದರೂ ಕೇಸ್ ನಡೀತಾನೆ ಇರುತ್ತೆ. ನೆಕ್ಸಿನಲ್ಲಿ ರಸೀದ್ ಫಾತಿಮಾ ಹತ್ರ ಹೇಳ್ತಾನೆ,
ಆ ನಫೀಸಾ ಮತ್ತು ನನಗೆ ಬಲವಂತಾಗಿ ಮದುವೆ ಮಾಡಿದರು. ಆ ಮಗು ನಂದು ಇಲ್ಲ ಬೇರೆಯವ್ರದ್ದು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಸುರೇಖಾ ಮತ್ತು ಸಮಯ ಜಗಳ ಆಡ್ತಿರ್ತಾರೆ. ಸುರೇಖಾ ಸಮಯಾಗೆ ಕಪಾಳಕ್ಕೆ ಹೊಡಿತಾಳೆ. ಇದನ್ನ ನೋಡಿದ ಸಲೀಮು ಸುರೇಖಾನ ರೂಮಲ್ಲಿ ಕೂಡಾಕ್ತಾನೆ. ಅವಳು ಬುಕ್ಸ್ಗೆಲ್ಲ ಬೆಂಕಿ ಹಾಕ್ತಾನೆ. ಸೀನಲ್ಲಿ ಫಾತಿಮಾ ದಿಯಾಗೆ ಬೈತಿರ್ತಾಳೆ, ಬೇರೆಯವ್ರ ಜೊತೆ ಮಗು ಮಾಡ್ಕೊಳ್ಳೋಕ್ಕೆ ಹೇಗೆ ಮನ್ಸು ಬಂತು ನಿನಗೆ ಅಂತ. ದಿಯಾ ಹೇಳ್ತಾಳೆ, ನಾನು ರಸೀದ್ನ ಮದುವೆ ಆಗಿ ಇಲ್ಲಿ ಬಂದಾಗಿಂದ ಮನೆಯಿಂದ ಆಚೆನೇ ಹೋಗಿಲ್ಲ. ಈಗ ಹೇಳು ನೀನೆ, ಈ ಮಗು ಯಾರ್ದು ಅಂತ. ನನ್ನ ಅನುಭವದ ಮೇಲೆ ಹೇಳ್ತೀನಿ, ಟೈಮ್ ನೋಡಿಕೊಂಡು ಇಳಿತಾ ಓಡೋಗ್ಬಿಡು, ಇಲ್ಲಾಂದರೆ ನೀನು ನನ್ನ ಥರ ಆಗ್ಬಿಡ್ತೀಯಾ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ನೇಹಾ ಅವರಪ್ಪ ಸೊಸೈಟಿ ಜನರನ್ನೆಲ್ಲ ಮೀಟಿಂಗ್ಗೆ ಕರೆಸ್ತಾನೆ. ರಸೀದ್ ಥರ ಇರೋರ ಮೇಲೆ ನಾವು ಕೇಸ್ ಹಾಕಬೇಕು, ಇಲ್ಲಾಂದರೆ ಇವತ್ತು ನನ್ನ ಮಗಳು ನಾಳೆ ನಿಮ್ಮ ಮಗಳು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಾನೆ. ಅಲ್ಲೇ ಕೂತಿರೋ ಒಂದು ಆಂಟಿ ಹೇಳ್ತಾಳೆ, ನಿಮ್ಮ ಮಗಳು ಥರ ನಮ್ಮ ಮಕ್ಕಳಲ್ಲ ಬಿಡಿ, ನಿನ್ನ ಮಗಳು ಹೇಗೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ರೀಲ್ಸ್ ಮಾಡ್ತಿದ್ಲು ಅಂತ ನಾವು ನೋಡಿದ್ದೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ಫಾತಿಮಾ ದಿಯಾ ಹತ್ರ ಬಂದು ಅವಳಿಗೆ ಹೆಲ್ಪ್ ಮಾಡೋಕ್ಕೆ ಫೋನ್ ಕೊಡ್ತಾಳೆ. ದಿಯಾ ಅವರಪ್ಪ ಅಮ್ಮಂಗೆ ಕಾಲ್ ಮಾಡಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ಕೊತಾಳೆ. ಹಾಗೆ ವಿಡಿಯೋ ಮಾಡಿ ನನ್ನ ಹತ್ರ ಕಳಿಸು, ನಾವು ಪೊಲೀಸ್ಗೆ ತೋರಿಸ್ತೀವಿ ಅಂತ ಹೇಳ್ತಾರೆ. ದಿಯಾ ರೆಕಾರ್ಡ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರಸೀದ್ ಬಂದು ಫೋನ್ ಕಿತ್ಕೊಂಡು ಬಿಸಾಕ್ಬಿಡ್ತಾನೆ. ದಿಯಾಗೆ ಹೊಡಿತಾನೆ. ಗೋಡೆಗೆ ಗುದ್ದಿ ದಿಯಾ ಅಲ್ಲೇ ಸತ್ತೋಗ್ತಾಳೆ. ರಸೀದ್ ಫಾತಿಮಾನ ಹೆದರಿಸ್ತಾನೆ, ಏನಾದರೂ ಬಾಯಿ ಬಿಟ್ಟರೆ ನಿನಗೂ ಇದೇ ಗತಿ ಅಂತ. ಫಾತಿಮಾ ಹೆದರ್ಕೊಂಡು ಕೂತ್ಕೋತಾಳೆ. ನೆಕ್ಸ್ಟ್ ಸೀನಲ್ಲಿ ಸುರೇಖಾಗೆ ಸಲೀಂ ಮತ್ತು ಇನ್ನು ಮಿಕ್ಕಿದವ್ರು ಹೆಂಗಸರು ಸೇರಿಕೊಂಡು ಬೀಫ್ನ ತಿನ್ನಿಸ್ತಿರ್ತಾರೆ. ಸುರೇಖಾ ರೂಮಿಗೆ ಬಂದು ಕೋಪದಲ್ಲಿ ಬುರ್ಕಾನ ಹರಿದಾಕ್ಬಿಡ್ತಾಳೆ, ಬೆಂಕಿ ಹಚ್ಚುತ್ತಾಳೆ. ಏನಾಯಿತು ಅನ್ನೋದನ್ನೆಲ್ಲ ಒಂದು ಪೇಪರಲ್ಲಿ ಬರೆದಿಡ್ತಾಳೆ. ಈ ಕಡೆ ರಸೀದ್ ಫಾತಿಮಾಗೆ ಸತ್ತಿರೋ ದಿಯಾನ ಕೈ ಹಿಡ್ಕೊಳ್ಳೋಕ್ಕೆ ಹೇಳ್ತಾನೆ. ಫಾತಿಮಾ ಹೆದರ್ಕೊಂಡು ದಿಯಾ ಕೈ ಹಿಡ್ಕೋತಾಳೆ. ರಸೀದ್ ದಿಯಾ ಬಾಡಿನ ಕಟ್ ಮಾಡ್ತಾನೆ. ಆ ಬಾಡಿ ಪೀಸಸ್ನ ತಗೊಂಡು ದಫನ್ ಮಾಡೋಕ್ಕೆ ಹೋಗ್ತಾನೆ. ಈ ಕಡೆ ನೇಹಾ ಮನೆಯಿಂದ ಓಡೋಗೋಕ್ಕೆ ಪ್ಲ್ಯಾನ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸುರೇಖಾ ಅವಳ ಕೂದಲನ್ನ ಕಟ್ ಮಾಡ್ಕೊತಿರ್ತಾಳೆ. ಯಾಕಂದರೆ ಸಲೀಮ್ಗೆ ಅವಳ ಕೂದಲು ಇಷ್ಟ ಇರುತ್ತೆ. ಹಾಗೆ ನೇಣು ಹಾಕ್ಕೋತಾಳೆ. ಈ ನ್ಯೂಸು ಎಲ್ಲ ಕಡೆ ಹೋಗುತ್ತೆ. ಈ ಇಸ್ಲಾಂ ಧರ್ಮಕ್ಕೆ ಮೋಸ ಮಾಡಿ ಮತಾಂತರ ಮಾಡೋ ಹುಡುಗರನ್ನೆಲ್ಲ ಹಿಡ್ಕೋತಾರೆ ಪೊಲೀಸವರು. ರಸೀದ್, ಸಲೀಂ, ಫೈಜಾನ್ನ ಹಿಡಿದು ಪೊಲೀಸವರು ಹಿಡ್ಕೊಂಡು ಹೊಡಿತಾರೆ. ಹಿಂದೂ ಹುಡುಗಿರನ್ನ ಮತಾಂತರ ಮಾಡಿಸಿ ದುಡ್ಡು ಕೊಡ್ತಿದ್ದ ಆ ಮೊಲಾನ್ ಅನ್ನೋ ವ್ಯಕ್ತಿನೂ ಹಿಡ್ಕೋತಾರೆ. ಫಾತಿಮಾನ ರೆಸ್ಕ್ಯೂ ಮಾಡ್ತಾರೆ. ಸುರೇಖಾ ಬರೆದಿರೋ ನೋಟ್ನ ಅವರಮ್ಮ ಓದ್ತಿರ್ತಾಳೆ. ಮುಂದಿನ ಜನ್ಮ ಅಂತ ಇದ್ದರೆ ಹಿಂದೂ ಧರ್ಮದಲ್ಲೇ ಹುಡ್ತೀನಿ ಅಂತ ಬರ್ತಿರ್ತಾಳೆ. ನೇಹಾ ಆರಾಮಾಗಿ ಅವರ ಅಪ್ಪ ಅಮ್ಮನ ಹತ್ರ ಬರ್ತಾಳೆ. ಲಾಸ್ಟ್ ಸೀನಲ್ಲಿ ರಿಯಲ್ ಸ್ಟೋರಿ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.